ಈಗ ನನ್ನ ಮುಂದೆ ಮೊನ್ನೆ ಮುಖ್ಯಮಂತ್ರಿಗಳು ನೆರೆ ಹಾವಳಿ ಏರಿಯಲ್ ಸರ್ವೆ ಮಾಡಿದ್ದಾರೆ. ಮೊನ್ನೆ ತಾನೆ ನಾನು ವಾಚ್ ಮಾಡ್ತಾ ಇದ್ದೇನೆ. ನಾನು ಅವ್ರ ಮೇಲೆ ಆಪಾದನೆ ಮಾಡಲ್ಲ. 3 ದಿನ ಆಗಿದೆ ಇವತ್ತಿಗೆ. ಏರಿಯಲ್ ಸರ್ವೆ ಮಾಡಿದಾಗ 6 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಬೆಳೆಗಳು ನಾಶ ಆಗಿದೆ. 50ಕ್ಕೂ ಹೆಚ್ಚು ಮಂದಿ ಈ ಘಟನೆಯಿಂದ ಸತ್ತೋಗಿದ್ದಾರೆ. ಜಾನುವಾರುಗಳು ತೇರಿ ಹೋಗಿದ್ದಾವೆ. ರೈತರ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇದರ ಡೀಟೇಲ್ಸ್ ಎಲ್ಲ ಹೇಳಿದ್ದಾರೆ. ಇಲ್ಲಿ ನಾನು ಇದನ್ನು ಓದಲಿಕ್ಕೆ ಹೋಗಲ್ಲ. ಎಕರೆಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಬೆಳೆ ನಾಶಕ್ಕೆ. ಆದರೆ ಫೀಲ್ಡಿಗೆ ಹೋಗಿ ಆ್ಯಕ್ಚುಯಲ್ ಆಗಿ ಎಷ್ಟು ಏರಿಯಾ ಡ್ಯಾಮೇಜ್ ಆಗಿದೆ ಅದನ್ನು ಗೊತ್ತು ಮಾಡಿ ಸಂಬಂಧಪಟ್ಟವ್ರಿಗೆ ಇವತ್ತಾಗಿರುವ ನೋವಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆಲಸ ಮಾಡಬೇಕಾಗತ್ತೆ. ಅದರಿಂದ ಬಹುಶಃ ಆ ದಿಕ್ಕಿನಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದರಿಂದ ಈ ಎಲ್ಲ ವಿವರಗಳನ್ನು ನಮ್ಮ ಆಫೀಸಿಂದ ಟೈಪ್ ಮಾಡಿ ಕೊಟ್ಟಿದ್ದಾರೆ. ಇದು ನಿಮಗೆಲ್ಲ ಗೊತ್ತಿರೋ ವಿಷಯ. ಇದನ್ನು ನಾನು ಮತ್ತೆ ನಿಮಗೆ ಕೊಡಬೇಕಾದಿಲ್ಲ. ಅವಶ್ಯಕ ಬಿದ್ದರೆ ಎಲ್ರಿಗೂ ಒಂದೊಂದು ಕಾಪಿಯನ್ನು ಇದು ಈ ವಿಷಯದಲ್ಲಿ ಈ 48 ಗಂಟೆ ಒಳಗೆ ಅವರ ಉಸ್ತುವಾರಿ ಮಂತ್ರಿಗಳು, ಡೆಪ್ಟಿ ಕಮಿಷನರ್ ಏನು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕಾಗಲ್ಲ. ಸ್ಪಾಟ್ಗೆ ಹೋಗ್ಬೋದು. ನಿಜವಾಗೂ ಅಲ್ಲಿ ಕೆಲಸ ನಡೀತಾ ಇದೆಯಾ? ಈ ನೋವಿಗೆ ತುತ್ತಾಗಿರ್ತಕ್ಕಂಥ ರೈತರುಗಳಿಗೆ ಅವ್ರಿಗೇನಾದರೂ ಸ್ವಲ್ಪ ಪರಿಹಾರ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ನೋಡಿ ಮಾತನಾಡಬೇಕಾಗುತ್ತೆ. ಅದರಿಂದ ಇವತ್ತಿಷ್ಟು ಮಾತ್ರ ಹೇಳ್ತೇನೆ. ಬಹುಶಃ ಮುಂದಿನ 3-4 ದಿನ ಆದಮೇಲೆ ಏನು ಗುಲ್ಬರ್ಗಕ್ಕೆ ವಿಮಾನ ಇದೆ, ನಾನೇ ಹೋಗ್ತೇನೆ. ಕೆಲವು ಪ್ರದೇಶಗಳಿಗೆ ಬೈ ರೋಡ್ ಹೋಗಿ ನೋಡಿ ಇರ್ತಕ್ಕಂಥ ವಿಷಯವನ್ನು ವಾಸ್ತವಾಂಶ ನಾವು ತಿಳ್ಕೊಂಡು ಆದಮೇಲೆ ಸರ್ಕಾರ ಏನು ಮಾಡಿದ್ದಾರೆ ಮಾಡಿಲ್ಲ ಅದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಯಾವುದೇ ಆತಂಕ ಇಲ್ಲ. ಇಷ್ಟನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ತಿಳಿಸ್ತೇನೆ. ನಾನು ಇನ್ನೇನಾದರೂ ಇದ್ದರೆ ನೀವೇ ಕೇಳಬಹುದು. ಬಿಜೆಪಿ ನಿಯೋಗ ಹೋಗಿದೆ ಸರ್, ಜೆಡಿಎಸ್ ನಿಯೋಗ ಏನಾದರೂ ಹೋಗುತ್ತಾ? ಸರ್, ಪ್ರವಾಹ ಆಗಿದೆಯಲ್ಲ ಉತ್ತರ ಕರ್ನಾಟಕ, ಬಿಜೆಪಿ ನಿಯೋಗ ಹೋಗಿದ್ದಾರೆ, ಜೆಡಿಎಸ್ ನಿಯೋಗ ಏನಾದರೂ ಹೋಗಿ ವಾಸ್ತವಿಕ ನಿಖಿಲ್ ಹೋಗಿ ಬಂದಿದ್ರು. ಮತ್ತೊಂದ್ಸರಿ 8-9ನೇ ತಾರೀಕು ಮೇಲೆ ಹೋಗ್ತಾರೆ. ನೋಡಿ, 6 ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಏರಿಯಲ್ ಸರ್ವೆ ಮಾಡಿದರು. ಇದು ಮಹಾರಾಷ್ಟ್ರದಿಂದ ಭೀಮಾ ನದಿಯಲ್ಲಿ ಹೆಚ್ಚು ಮೊದಲನೇ ಬಾರಿಗೆ ಬಂದಿದ್ದರಿಂದ ಅನೇಕ ಹಳ್ಳಿಗಳು, ರಸ್ತೆಗಳು, ಸೇತುವೆಗಳು, ಮನೆಗಳು ಡ್ಯಾಮೇಜ್ ಆಗಿದೆ. ಮೊದಲನೇ ಬಾರಿಗೆ
ಇಂತಹ ಭೀಕರವಾದ ಒಂದು ನೋವು 6 ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಏನು ನಡೆದಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಡೈರೆಕ್ಷನ್ 48 ಗಂಟೆ ಆಗಿದೆ. ಅದು ಏನೆಲ್ಲ ನಡೀತಾ ಇದೆ ಗೊತ್ತಿಲ್ಲ ನನಗೆ. ನಾನಂತೂ 4-5 ದಿನ ಬಿಟ್ಟು ನಾವು ಹೋಗಿ ಒಂದು 4-6 ಕಡೆ ನೋಡ್ತೇವೆ ಎಷ್ಟು ಮಟ್ಟಿಗೆ ಪರಿಹಾರ ಕಾರ್ಯಕ್ರಮ ನಡೆದಿದೆ, ನಡೆದಿಲ್ಲ, ಜಾನುವಾರುಗಳಿಗೆ ಯಾರ್ಯಾರು ಎಷ್ಟು ಸತ್ತೋಗಿದ್ದಾವೆ, ಏನು ಪರಿಹಾರ ಕೊಟ್ಟಿದ್ದಾರೆ, ಸತ್ತ ರೈತರಿಗೆ ಏನು ಪರಿಹಾರ, ಆ ಕುಟುಂಬಕ್ಕೆ ಸ್ಥಳದಲ್ಲಿ ಎಲ್ಲ ವಿಷಯಗಳನ್ನು, ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಮುಂದೆ ಕೇಂದ್ರಕ್ಕೂ ಕುಮಾರಸ್ವಾಮಿಯವರು ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಬಹುಶಃ ನಾನು ಅದರೆಲ್ಲ ವಿವರವನ್ನು ಪ್ರಧಾನಮಂತ್ರಿಗಳಿಗೆ ತಿಳಿಸಲಿಕ್ಕೆ ಇಚ್ಛೆಪಟ್ಟೆ. ಗೃಹ ಸಚಿವರಿಗೆ ಅದೇ ಕುಮಾರಸ್ವಾಮಿಯವರು ಬರೆದಕ್ಕಾಗ ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾ ಅವರಿಗೆ ನೆನ್ನೆ. ಅದರಿಂದ ವಿತಿನ್ 24 ಅವರ್ಸಲ್ಲಿ ಏನಾಯಿತು ಅಂತ ಹೇಳೋದು ಕಷ್ಟ. ಏಕೆಂದರೆ ದೇಶದಲ್ಲಿ ಭಾಳ ಸಮಸ್ಯೆಗಳಿದೆ. ಪ್ರಧಾನಮಂತ್ರಿಗಳಿಗೂ ನೀವು ನೋಡ್ತಾ ಇದ್ದೀರಿ, ಬಿಡುವಿಲ್ಲದ ಕಾರ್ಯಕ್ರಮ. ಅದರಿಂದ ಇದರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅವಶ್ಯಕ ಬಿದ್ದರೆ ನಾನು ಕೂಡ ಡೆಲ್ಲಿಗೆ ಹೋಗಿ ಅವನ್ನ ಭೇಟಿ ಮಾಡಿ ಇದರ ಬಗ್ಗೆ ಪರಿಹಾರಕ್ಕೆ ಒತ್ತಾಯ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.